ಹಲೋ ಹಾಯ್ ಫ್ರೆಂಡ್ಸ್, ಆರೋರ್ಜಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಉತ್ತರ ಕರ್ನಾಟಕ ಸ್ಟೈಲ್ ಆದ ಮಂಡಕ್ಕಿ ಚಿಲ್ಲಿ ಬಜ್ಜಿ, ಮತ್ತೆ ಮೈಸೂರಿನ ಕಡೆ ಇದನ್ನ ಪುರಿ ಉಪ್ಪಿಟ್ಟಂತನೂ ಕರಿತೀವಿ. ಇದನ್ನ ತುಂಬಾ ಸ್ಪೈಸಿಯಾಗಿ ಮತ್ತೆ ಚಿಲ್ಲಿ ಬಜ್ಜಿ ಜೊತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣ್ಲಿ ತಗೊಳ್ಳಿ. ಒಂದು ಬಾಣ್ಲಿಗೆ ನಾನು ದೊಡ್ಡ ಸ್ಪೂನಿನಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅಂದ್ರೆ ಒಂದ್ 5-6 ಸ್ಪೂನ್ ಅಷ್ಟು ಎಣ್ಣೆ ಇಡ್ಸುತ್ತೆ ಇದಕ್ಕೆ. ಇವಾಗ ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು 2 ಸ್ಪೂನ್ ಅಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಒಂದು ಸ್ಪೂನ್ ಅಷ್ಟು ಜೀರಿಗೆ, ಒಂದು 3 ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ಳಿ. ಕಡಲೆಬೇಳೆ ಜೊತೆಗೇನೆ ಕಡಲೆಕಾಯಿ ಬೀಜನೂ ಕೂಡ ಒಂದು 4-5 ಸ್ಪೂನ್ ಅಷ್ಟು, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಅದು ಚೆನ್ನಾಗಿ ಎಲ್ಲ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 5-6, 4 ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು, ಆನಂತರ ಟೊಮೆಟೊನ ಅದಕ್ಕೆ ಹಾಕೊಳ್ಳೋಣ. ಟೊಮೆಟೊ ಕೂಡ ಒಂದು 4-5 ಟೊಮೆಟೊನ ಕೂಡ ತಗೊಂಡಿದ್ದೀನಿ. ಆನಿಯನ್ ಟೊಮೆಟೊ ಎರಡನ್ನೂ ಜಾಸ್ತಿ ತಗೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 5-6 ಟೊಮೆಟೊನ ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಅದನ್ನು ಕೂಡ 1 ಸ್ಪೂನು ಅರಿಶಿನ ಮತ್ತೆ ಅಚ್ಕಾರದ ಪುಡಿ 2 ಸ್ಪೂನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಕೂಡ ಜೊತೆಗೇನೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ತೆಂಗಿನಕಾಯಿ ಕಾಲ್ ಚಿಪ್ ಅಷ್ಟು ತೆಂಗಿನಕಾಯಿನ ತುರ್ಕೊಂಡಿರೋದನ್ನ ಹಾಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಒಂದು ಬೌಲ್ ನಲ್ಲಿ ನೀರ್ ತಗೊಳ್ಳಿ. ನೀರ್ ತಗೊಂಡು ನಾನು ಪುರಿನ ನೋಡಿ ಅದಕ್ಕೆ ನೀರಿಗೆ ಹಾಕೊಂಡು ಚೆನ್ನಾಗಿ ಈ ತರ ಅದ್ದಿ ಅದನ್ನ ಚೆನ್ನಾಗಿ ಹಿಂಡಿ ಅದಕ್ಕೆ ಫ್ರೈ ಮಾಡಿದೀವಲ್ಲ ಮಸಾಲೆಗೆಲ್ಲನೂ ಅದನ್ನ ಹಾಕೊಳ್ಳಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ತರ ಹಿಂಡ್ಕೊಳ್ಳಿ ನೀರ್ನ. ಚೆನ್ನಾಗಿ ಈ ತರ ಹಿಂಡ್ಕೊಂಡು ಇವಾಗ ಬಾಣ್ಲಿಗೆ ಹಾಕೊಳ್ಳಿ. ಸ್ವಲ್ಪನೇ ಎತ್ತಿ ಪುರಿನ ಆ ತರ ಒದ್ದೆ ಮಾಡಿ ಮಾಡಿ ಹಿಂಡ್ಬಿಟ್ಟು ಹಾಕೊಳ್ಳಿ. ಅದನ್ನ ಎಲ್ಲ ಪುರಿನ ಈ ತರ ಹಾಕೊಂಡು ನೋಡಿ, ಈ ತರ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಉದುರುದ್ರಾಗಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಮೇಲ್ಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪುರಿ ಉಪ್ಪಿಟ್ಟು ಇವಾಗ ರೆಡಿ ಆಗಿದೆ. ಚಿಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದ್ ಬೌಲ್ ತಗೊಳ್ಳಿ. ಒಂದ್ ಬೌಲ್ಗೆ 200 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಮತ್ತೆ 100 ಗ್ರಾಮ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಮತ್ತೆ 50 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು, ಮತ್ತೆ ಅದಕ್ಕೆ ಓಂ ಕಾಳು ಅಂತಾರೆ, ಅದನ್ನು ಕೂಡ 1 ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, 1 ಸ್ಪೂನು. ಅಚ್ಕಾರದ ಪುಡಿನ 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅದನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಅರಿಶಿನ 1 ಸ್ಪೂನು ಮತ್ತೆ ಉಪ್ಪು ಕೂಡ 1 ಸ್ಪೂನು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ, ಟೇಸ್ಟ್ ನೋಡಿ. ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ತೆಳುವಾಗಿ ಕಲಿಸ್ಕೋಬೇಡಿ ಮತ್ತೆ ತುಂಬಾ ಗಟ್ಟಿಯಾಗೇನು ಕಲಿಸ್ಕೋಬೇಡಿ, ಮೀಡಿಯಂ ಆಗಿರ್ಲಿ. ಇದನ್ನ ಚೆನ್ನಾಗಿ ಬೀಟ್ ಮಾಡಿ, ನೀರ್ ನೋಡಿ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದಕ್ಕೆ ನಾವು ಸೋಡಾ ಹಾಕಿಲ್ಲ. ಚೆನ್ನಾಗಿ ಬೀಟ್ ಮಾಡಿದ್ರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿನ ಈ ತರ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಮೆಣಸಿನ್ಕಾಯಿನೂ ನಾವೀಗ ಕಲ್ಸಿಟ್ಕೊಂಡಿದೀವಲ್ಲ ಹಿಟ್ಟನ್ನ, ಆ ಹಿಟ್ಟಿಗೆ ನೋಡಿ ಈ ತರ ಅದ್ದಿ ಸ್ವಲ್ಪನೇ ನೋಡಿ, ಇಷ್ಟು ಥಿಕ್ನೆಸ್ ಇದ್ರೆ ಸಾಕು ಹಿಟ್ಟು. ಇದಕ್ಕೆ ಇವಾಗ ಒಳಗಡೆ ಸ್ವಲ್ಪನು ಆ ಹಿಟ್ಟನ್ನ ಕೂಡ ಮೆಣಸಿನ್ಕಾಯಿ ಒಳಗಡೆ ಹಾಕೊಳ್ಳಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಒಳಗಡೆ ಖಾರ ತುಂಬಾ ಜಾಸ್ತಿ ಇದ್ರೂ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಅದನ್ನ ಹತ್ಕೊಂಡು ಈ ತರ ಒಂದೊಂದನ್ನೇ ಎಣ್ಣೆಗೆ ಬಿಟ್ಕೊಳ್ಳಿ. ನೋಡಿ, ಇವಾಗ ಗರಿಯಾದ ಚಿಲ್ಲಿ ಬಜ್ಜಿ ರೆಡಿ ಆಗಿದೆ. ಇದನ್ನು ಕೂಡ ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡು ನಾನು ಇದಕ್ಕೆ ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪಿಗೆ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಧ್ಯಕ್ಕೆ ಫಿಲ್ ಮಾಡ್ಕೊಳ್ಳಿ. ಇದನ್ನ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಗರಿಯಾದ ಮತ್ತೆ ಸ್ಪೈಸಿಯಾದ ಚಿಲ್ಲಿ ಬಜ್ಜಿ ರೆಡಿ ಆಗಿದೆ. ಇದಕ್ಕೆ ಮಧ್ಯದಲ್ಲಿ ಆನಿಯನ್ ಈ ತರ ಹಾಕೊಂಡು ತಿಂತಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಚಿಲ್ಲಿ ಬಜ್ಜಿ ಮತ್ತೆ ಮಂಡಕ್ಕಿ ಪುರಿ ಉಪ್ಪಿಟ್ಟು ಎರಡೂ ರೆಡಿ ಆಗಿದೆ. ನೋಡಿ, ನೋಡೋದಕ್ಕೇನೆ ತುಂಬಾ ರುಚಿಯಾಗಿ ಕಾಣಿಸ್ತಾ ಇದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.